CH4 plus O2 gives rise to CO2 plus H2O ಕೊಟ್ಟಾನ ಹೌದಾ. ಇಲ್ಲಿ ಎಷ್ಟು ಸಿ ಅದಾವು 1 ಸಿ ಅಂತ, ಇಲ್ಲಿ 1 ಸಿ ಐತಿ. ಬಟ್ ಇಲ್ಲಿ H ಎಷ್ಟು ಅದಾವು 4 ಅದಾವ, ಇಲ್ಲಿ ಎಷ್ಟು ಅದಾವು ಓನ್ಲಿ 2 ಅದಾವ. ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ಎಷ್ಟು ಅದಾವ 2 ಅದಾವ, ಇಲ್ಲಿ 2 ಆಕ್ಸಿಜನ್, ಇಲ್ಲಿ 1 ಆಕ್ಸಿಜನ್ ಐತಿ ಹೌದಾ. ಸೊ ಆಕ್ಸಿಜನ್ ಬ್ಯಾಲೆನ್ಸ್ ಐತನ ಇಲ್ಲ, ಹೈಡ್ರೋಜನ್ ಬ್ಯಾಲೆನ್ಸ್ ಐತನ ಇಲ್ಲ. ಸೊ ನಾವು ಯೂಸಿಂಗ್ ಮ್ಯಾಥಮೆಟಿಕ್ಸ್ ಅನ್ನ ಯಾವ ತರ ಸಾಲ್ವ್ ಮಾಡ್ತೀವಿ, ಲೆಟ್ ಅಸ್ ಟೇಕ್ ಎಕ್ಸ್ ವೇರಿಯಬಲ್ ತಗೊಂಡೆ, ಇಲ್ಲೇ y ಅಂತ ವೇರಿಯಬಲ್ ತಗೊಂಡೆ ಹೌದಾ. ಸೊ ನಾ ಬ್ಯಾಲೆನ್ಸ್ ಮಾಡಿದ್ರೆ ಏನಾದ್ರು ನಂಬರ್ ಬರ್ತದಿಲ್ಲ, ಸೊ ಅದನ್ನ ನಾ ಎಕ್ಸ್ ಅಂತ ತಗೊಂಡೆ. ಇಲ್ಲಿ ಏನಾರ ನಂಬರ್ ಬರ್ತದಿಲ್ಲ, ಅದನ್ನ y ಅಂತ ತಗೊಂಡೆ. ಲೆಟ್ ಅಸ್ ಹಿಯರ್ ಟೇಕ್ ಇಟ್ as PQ ಹೌದಾ. ನೀವು ವೇರಿಯಬಲ್ ಏನಾರ ತಗೋಬಹುದು ಹೌದಾ. ನೆಕ್ಸ್ಟ್ ನಾನು ಎಕ್ಸ್ ವೈ PQ ತಗೊಂಡೆ ಹೌದಾ. ಯಾವ್ಯಾವ ಎಲಿಮೆಂಟ್ ಅದ ನೋಡ್ರಿ ಇಕ್ವೇಶನ್ ದಾಗ, ಸಿ ಅದ, ನೆಕ್ಸ್ಟ್ ಹೆಚ್ ಅದ, ನೆಕ್ಸ್ಟ್ ಓ ಅದ ಹೌದಾ. ನೆಕ್ಸ್ಟ್ LHS ದಾಗ ಎಷ್ಟು ನಂಬರ್ ಆಫ್ ಸಿ ಅದಾವು, RHS ನಾಗ ಎಷ್ಟು ಅದಾವು, ಅವೇನಾಗಬೇಕು ಈಕ್ವಲ್ ಆಗ್ಬೇಕು ಹೌದಾ. ಸೊ ಆ ಕಂಡೀಷನ್ ನಾವು ಬರೀನು ಹೌದಾ. ಇಲ್ಲಿ ಸಿ LHS ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗಡೆ ಎಷ್ಟು ಅದ ನೋಡ್ರಿ, ಎಕ್ಸ್ ನಂಬರ್ ಆಫ್, ಇಲ್ಲಿ 2 ಇತ್ತಂದ್ರೆ 2 ನಂಬರ್ ಆಫ್ 2C ಅದ ಅಂತ ಹೇಳ್ತಿದಿಲ್ಲ, 2 ನಂಬರ್ಸ್ ಆಫ್ ಸಿ ಅದ ಅಂತ ಹೇಳ್ತಿದಿಲ್ಲ. ಸೊ ಎಕ್ಸ್ ನಂಬರ್ ಆಫ್ ಸಿ ಅಂತ ಬರೀಬಹುದು ಹೌದಾ. ಸೊ ವಿ ಕ್ಯಾನ್ ರೇಟ್ ಎಕ್ಸ್ ನಂಬರ್ ಆಫ್ ಸಿ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಹೌದಾ. ಇಲ್ಲಿ ಎಷ್ಟು ಸಿ ಅದ ನೋಡ್ರಿ, ಪಿ ನಂಬರ್ ಆಫ್ ಅದಾವ, ಸಿ ಅದಾವ ಎಷ್ಟು ಅದಾವ ಪಿ ಅದ, ಎಕ್ಸ್ ಇಸ್ ಈಕ್ವಲ್ ಟು ಪಿ ಅದ. ಇಲ್ಲಿ ಎಕ್ಸ್ ನಂಬರ್ ಆಫ್ ಸಿ ಅದಾವ, ಇಲ್ಲಿ ಪಿ ನಂಬರ್ಸ್ ಆಫ್ ಸಿ ಅದಾವ, ದಟ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಪಿ. ಇಲ್ಲಿ ಎಷ್ಟು ನಂಬರ್ ಆಫ್ ಸಿ ಅದಾವ, ಇಲ್ಲಿ ಎಷ್ಟು ನಂಬರ್ ಆಫ್ ಸಿ ಆಗ್ಬೇಕು, ದೇರ್ ಫಾರ್ ಎಕ್ಸ್ ಏನಾಗಬೇಕು ಪಿ ಕ ಈಕ್ವಲ್ ಆಗ್ಬೇಕು. ಹೆಚ್ಚಿನ ಗಮನಿಸ್ರಿ, ಇಲ್ಲಿ ನೋಡ್ರಿ 4 ಐತಿ, ಇಲ್ಲಿ ಎಕ್ಸ್ ಐತಿ, 4x ಹೆಚ್ಚು ಅದಾವ ಹೌದು. ಹೆಚ್ ಎಷ್ಟು ಅದಾವ, ಇಲ್ಲಿ ಅಕಸ್ಮಾತ್ 2 ಇತ್ತಂದ್ರ 2 into 4 8 ಹೆಚ್ ಅಂತಿದ್ವಿ, ಇಲ್ಲಿ ಎಕ್ಸ್ ಅದ, 4 into x ನಂಬರ್ ಆಫ್ ಹೆಚ್ ಆರ್ ದೇರ್, 4 into x ಹೌದಾ. ಮತ್ತೆ ಇಲ್ಲಿ ಏನಾರು ಹೆಚ್ಚದನ ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಎಷ್ಟದ ನೋಡ್ರಿ 2 into q, 2 into q number of h are there. So 4x should be equal to 2q. ಬ್ಯಾಲೆನ್ಸ್ ಆಗ್ಬೇಕಂದ್ರ 4x should be equal to 2q. ನೆಕ್ಸ್ಟ್ ಇಲ್ಲಿ ನೋಡ್ರಿ ಓ ನೋಡ್ರಿ 2 into y, 2 into y ನಂಬರ್ಸ್ ಆಫ್ ಓದವು, 2 into y ನಂಬರ್ಸ್ ಆಫ್ ಓದವು. ಇಲ್ಲಿ ಎಷ್ಟು 2 into p ನಂಬರ್ಸ್ ಆಫ್ 2 into p ನಂಬರ್ಸ್ ಆಫ್. ಮತ್ತೆ ಇಲ್ಲಿ ಇನ್ನೊಂದು ಹೋಯ್ತು ಹೌದಾ, ಎಷ್ಟದ q ನಂಬರ್ಸ್ ಆಫ್ ಓದ, q ನಂಬರ್ಸ್ ಆಫ್ ಓದ ಹೌದಾ. ಇದೊಂದು ಇಕ್ವೇಶನ್ ಬಂತು ಹೌದಾ. ಇಲ್ಲಿ ಎಷ್ಟು ಇಕ್ವೇಶನ್ ಬಂದ, x equal to p ಇದೊಂದು ಬಂತು, 4x is equal to 2q ಬಂತು, 2y is equal to 2p plus q ಬಂತು. ಸೊ ನಾವು ಇಲ್ಲಿ x equal to 1 ಪುಟ್ ಮಾಡಿದಂದ್ರೆ, x equal to 1 ಪುಟ್ ಮಾಡಿದಂದ್ರೆ p ಏನಾಗ್ತದೆ 1 ಆಗ್ತದೆ, p ಏನಾಗ್ತದೆ ಆಟೋಮೆಟಿಕ್ಲಿ 1 ಆಗ್ತದೆ ಹೌದಾ. x equal to 1 ಅದಲ್ಲ. ಸೊ ಈ ಇಕ್ವೇಶನ್ ಪುಟ್ ಮಾಡಿದಂದ್ರೆ ನೋಡ್ರಿ ಇಲ್ಲಿ 4x is equal to 2q ಅದ. ಸೊ ಈಗ 2 ಇಲ್ಲಿ 2 ಕ್ಯಾನ್ಸಲ್ ಆಗ್ತದೆ, 2x is equal to q ಆಗ್ತದೆ ಹೌದಾ. ಎರಡು ಒಂದ್ಲೆ ಎರಡು ಎರಡು ಎರಡನೇ 4 ಹೌದಾ. 2x equal to q ಆತ ಹೌದಾ. q ಏನಾಯ್ತ 2 into x, that is 2 into x ಏನದ 1 ಅದ ಹೌದಾ. q ಏನಾಯ್ತು q equal to 2 ಆತ, q equal to 2 ಆತ ಹೌದಾ. ನಮಗ q ಗೊತ್ತಾಯ್ತು, p ಗೊತ್ತಾಯ್ತು, x ಗೊತ್ತಾಯ್ತು. ಬೈ ದಿಸ್ ಇಕ್ವೇಶನ್ ನಾವ್ ಏನ್ ಫೈಂಡ್ ಔಟ್ ಮಾಡಬಹುದು, y ಫೈಂಡ್ ಔಟ್ ಮಾಡಬಹುದು. 2y is equal to 2 into p ಏನದ 1 ಅದ, q ಏನದ 2 ಅದ, p 1 ಅದ, q 2 ಅದ. ನಾ ಈ ಇಕ್ವೇಶನ್ ಅಲ್ಲಿ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದೆ. 2 into 1 2 plus 2 ಹೌದಾ. ಏನಾಯ್ತು 4 ಆಯ್ತು. 2y is equal to ಏನಾಯ್ತು 4 ಆಯ್ತು. y is equal to 4 by 2, that is 2 ಹೌದಾ. y is equal to ಏನು ಬಂತು 2 ಬಂತು ಹೌದಾ. ನಮಗೆ x ಏನ್ ಬಂದದ 1 ಬಂದದ. ಸೊ ಇನ್ ದ ಪ್ಲೇಸ್ ಆಫ್ x ಏನ್ ಹಾಕ್ಬೇಕು ನಾವು 1 ಹಾಕ್ಬೇಕು ಹೌದಾ. ಏನು ಇಲ್ಲ, ನಾವು 1 ನ ಬರೋದು ನಡೀತೈತಿ ಬಿಟ್ಟು ನಡಿ. ಸೊ 1 p ಜಾಗದಾಗ ಏನ್ ಬಂದದ ನೋಡ್ರಿ 1 ಅದ. ಸೊ ಇನ್ ದ ಪ್ಲೇಸ್ ಆಫ್ p 1 ಅದ. ಸೊ ನಾವು ಬರೀಲಿಲ್ಲ ಅಂದ್ರೆ 1 ಇರ್ತದೆ. ನೆಕ್ಸ್ಟ್ q ಪ್ಲೇಸ್ ಏನ್ ಬಂದದ 2 ಬಂದದ. ಎಸ್ ಇನ್ ದ ಪ್ಲೇಸ್ ಆಫ್ q ಏನ್ ಹಾಕ್ಬೇಕು ನಾವು 2 ಹಾಕ್ಬೇಕು ಹೌದಾ. ನೆಕ್ಸ್ಟ್ y ಪ್ಲೇಸ್ ನಾಗ ಏನ್ ಬಂದದ 2 ಬಂದದ. ಇನ್ ದ ಪ್ಲೇಸ್ ಆಫ್ y ಏನ್ ಹಾಕ್ಬೇಕು 2 ಹಾಕ್ಬೇಕು ಹೌದಾ. ಈಗ ಚೆಕ್ ಮಾಡ್ರಿ ಕೆಮಿಕಲ್ ಇಕ್ವೇಶನ್ ಬ್ಯಾಲೆನ್ಸ್ ಆಗೈತಿ ಚೆಕ್ ಮಾಡ್ರಿ. ಇಲ್ಲಿ 1c ಅದ, ಇಲ್ಲಿ 1c ಅದ. ಎಸ್ ಸಿ ಇಸ್ ಬ್ಯಾಲೆನ್ಸ್ಡ್, ಕಾರ್ಬನ್ ಬ್ಯಾಲೆನ್ಸ್ ಐತಿ ಹೌದಾ. ಇಲ್ಲಿ 4 ನಂಬರ್ ಆಫ್ H ಅದ, 4H ಅದ, 2 into 2 4H ಅದ ಹೌದಾ. H ಆಲ್ಸೋ ಬ್ಯಾಲೆನ್ಸ್ ಆತ. ಇಲ್ಲಿ 2 into 2 4 ಆಕ್ಸಿಜನ್ ಅದಾವು, ಇಲ್ಲೇ 2 ಆಕ್ಸಿಜನ್, ಇಲ್ಲೇ 2 ಆಕ್ಸಿಜನ್, 4 ಆಕ್ಸಿಜನ್ ಆತ. ಸೊ ಫಸ್ಟ್ ಏನಿತ್ತು ಸ್ಟಾರ್ಟಿಂಗ್ ಇಕ್ವೇಶನ್ ಬ್ಯಾಲೆನ್ಸ್ ಇತ್ತನ ಇಲ್ಲ, ಬಟ್ ಈಗ ನಾವು ಆ ಇಕ್ವೇಶನ್ ಏನ್ ಮಾಡಿದ್ವಿ ಬ್ಯಾಲೆನ್ಸ್ ಮಾಡಿದ್ವಿ ಹೌದಾ. ಕನ್ಸರ್ವೇಶನ್ ಆಫ್ ಮಾಸ್ ಹೌದಾ. ಸಿ ಇಲ್ಲೇ 1c ಐತಿ, ಇಲ್ಲಿನ 1c ಐತಿ, ಇಲ್ಲಿ 4 ಹೆಚ್ಚದವು, ಎರಡಲ್ಲೇ 4 ಹೆಚ್ಚದವು, ಇಲ್ಲೇ 4 ಓದವು, ಇಲ್ಲಿ 2 ಇಲ್ಲೇ 2. ಸೊ 4 ಆಯ್ತು ಹೌದಾ. ಇದೇ ತರ ನಾವು ಮ್ಯಾಥಮೆಟಿಕಲ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು ವೆರಿ ಈಸಿ ಆಗಿ ನಾವು ಇಕ್ವೇಶನ್ ಕೆಮಿಕಲ್ ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡಬಹುದು. ನಮಗ ಮೆಟಲ್ ನಾನ್ ಮೆಟಲ್ ಹೈಡ್ರೋಜನ್ ಆಕ್ಸಿಜನ್ ಯಾವ್ದು ಕಾನ್ಸೆಪ್ಟ್ ಬೇಡವೇ ಬೇಡ. ನೀವು ಮೆಟಲ್ ನಾನ್ ಮೆಟಲ್ ಮಾಡ್ಬೇಕಂದ್ರೆ ನಿಮ್ ಮೆಟಲ್ ಯಾವ್ದು ನಾನ್ ಮೆಟಲ್ ಯಾವ್ದು ಎಲ್ಲಾನು ಗೊತ್ತಿರ್ಬೇಕು. ಸೊ ಅದು ಗೊತ್ತಿರ್ಲೇದನ್ನ ನಾವು ಯಾವ ತರ ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಕಲಿತ್ಕೊಂಡೆ ಹೌದಾ.